ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ವಿಡಿಯೋ ನೋಡೋರೆಲ್ಲರೂ ಶೇರ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತು ರಾಯರ ಅನುಗ್ರಹ ನಿಮಗೂ ಇರಲಿ, ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ನನಗೋಸ್ಕರ ಕಮೆಂಟ್ ಹಾಕ್ತೀರಿ, ನಿಮಗೂ ರಾಯರು ಒಳ್ಳೇದು ಮಾಡಲಿ ಅಂತ. ಅವರೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಾನು ಕೇಳ್ತೀನಿ ನಿಮಗೂ ಕೂಡ ರಾಯರೆಲ್ಲವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ. ಇವತ್ತಿನ ಪೂಜೆ ಏನಪ್ಪ ಅಂದ್ರೆ ಮೊದಲೇ ನಮ್ಮ ಅಜ್ಜಿ ಪೂಜೆ ಮಾಡಿದ್ರೆ, ಸೊ ಇವತ್ತಿನ ವಿಶೇಷ ದಿನ ಅವ್ರ ರಾಯರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ತಕ್ಕನಂಗೆ ಪೂಜೆ ಮಾಡಿದರು. ಸೊ ನಾನು ಮತ್ತೆ ವಿಶೇಷವಾಗಿ ನನ್ನ ಕಡೆಯಿಂದ ರಾಯರಿಗೆ ಒಂದೆರಡು ಹಣ್ಣು ಹಂಪಲ ಇಟ್ಟು ಮತ್ತು ಇನ್ನಷ್ಟು ಹೂವು ತುಳಸಿ ಏರಿಸಿ ಮತ್ತು ಪೂಜೆ ಮಾಡೀನಿ. ಯಾಕಪ್ಪ ಅಂದ್ರೆ ರಾಯರ ಮತ್ತು ವರ್ಧಂತಿ ಮಹೋತ್ಸವ ಮತ್ತು ಅವರ ಪಟ್ಟಾಭಿಷೇಕ ದಿನ ಆಯ್ತಲ್ಲ, ಇವಾಗ 7 ದಿನ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ರಾಯರಿಗೆ ತುಂಬ ಖುಷಿಯಾಗಿ ನಮ್ಮ ಆಸೆಗಳನ್ನ ಈಡೇರಿಸ್ತಾರೆ, ನಮ್ಮ ಕಷ್ಟಗಳನ್ನ ದೂರ ಮಾಡ್ತಾರೆ. ಹಾಗಾಗಿ ನನ್ನ ಕಡೆಯಿಂದ ಒಂದಿಷ್ಟು ಸ್ಪೆಷಲಾಗಿ ಪೂಜೆ ಇರಲಿ ಅಂಥೇಳಿ ಈ ರೀತಿ ಪೂಜೆ ಮಾಡಿದೆ ನಾನು. ಮೊನ್ನೆ ಹಿಡಿಯೋದಾಗ ಶೇರ್ ಮಾಡೀನಿ. ನೀವು ಕೂಡ ವಿಶೇಷವಾಗಿ 7 ದಿನ ಉಪವಾಸ ಇದ್ದು ರಾಯರ ವಿಶೇಷ ಪೂಜೆ ಮಾಡಿರಿ, ನಿಮಗೂ ಕೂಡ ಅನುಗ್ರಹ ಆಗುತ್ತೆ. ಒಳ್ಳೆ ರೀತಿ ನಿಮಗೂ ರಾಯರ ಅನುಗ್ರಹ ಮಾಡ್ತಾರಂತ ಹೇಳಿ ತುಂಬ ಜನ ಹೇಳಿರಿ. ನಾವು ಪೂಜೆ ಮಾಡತ್ತೀವಿ ಅಂತ ತುಂಬ ಖುಷಿ ಆಗ್ಲತ್ತೈತಿ. ನಿಮ್ಗೆ ರಾಯರು ನೀವೇನು ಕೇಳ್ತೀರಿ ಒಳ್ಳೆ ರೀತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ತೀನಿ ರಾಯರ ಹತ್ರ. ಮತ್ತು ನಂದು ವಿಶೇಷವಾದ ಪೂಜೆ ಏನಪ್ಪ ಅಂದ್ರೆ, ನಂದು ಒಂದು ಕೋರಿಕೆ ಇತ್ತು ರಾಯರ ಹತ್ರ. ಸೊ ಹಾಗಾಗಿ ಕೇಳ್ಕೊಂಡ ತಕ್ಷಣ ರಾಯರು ತುಳಸಿ ಪ್ರಸಾದ ಕೊಡ್ಲಾತಿದ್ರು. ಅದಕ್ಕೋಸ್ಕರ ಕೈ ಚಾಚಿದೆ. ಯಾಕಪ್ಪ ಅಂದ್ರೆ ನಾನು ಹೂ ಪ್ರಸಾದ ಕೇಳಂಗಿಲ್ಲ ಯಾವಾಗಲೂ. ಸುಮ್ಮನೆ ಅವ್ರು ಕೊಡಾಕತ್ತಾರ ಅಂದ್ರೆ ತೊಗೋಬೇಕಲ್ಲ, ದೇವ್ರು ಕೊಟ್ಟಾಗ ತೊಗೋಬೇಕಲ್ಲ. ಹಾಗಾಗಿ ರಾಯರು ಕೊಡ್ಲಾಕತ್ತಿದ್ರು ತುಳಸಿ. ನಾನು ಕೇಳ್ಕೊಂಡ ತಕ್ಷಣ ತುಳಸಿ ಅಲ್ಲಾಡೋಕೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಮತ್ತು ಏನಪ್ಪ ಅಂದ್ರೆ ತುಂಬ ಖುಷಿ ಆಗ್ಲತ್ತೈತಿ. ಒಂದು ಕಾಮೆಂಟ್ ನೋಡಿ ಏನಪ್ಪ ಅದಂದ್ರೆ, ಅದನ್ನು ಪ್ರೂಫ್ ಸಮೇತ ತೋರಿಸ್ತೀನಿ ನಿಮ್ಗೆ. ನಾನು ಹಾಕೋ ವಿಡಿಯೋ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಏನು ವ್ಯೂಸ್ಗೋಸ್ಕರ ನಿಮ್ಗೆ ಪೇಮೆಂಟ್ಗೋಸ್ಕರ ಮಾಡ್ತೀರಿ ಅಂಥೇಳಿ. ಅದು ಕಷ್ಟ ಅಲ್ದ, ನಾನು ಹೌದು ಎಲ್ಲರೂ ಮಾಡೋದು ಅದಕ್ಕನ. ಸೊ ಅದಷ್ಟೇ ಅಲ್ದ, ನನಗೆ 4 ಜನಕ್ಕೆ ರಾಯರ ಒಳ್ಳೆಯ ಒಂದು ಮಾಹಿತಿ ತಿಳಿದು ಅವರು ಕೂಡ ಒಳ್ಳೆ ರೀತಿ ಬದುಕಲಿ, ಅವ್ರಿಗೆ ರಾಯರ ಆಶೀರ್ವಾದ ಸಿಕ್ಕ ಅವ್ರು ಬಂದಿರೋಕತ್ತ ಕಷ್ಟಗಳು ದೂರ ಆಗಲಿ ಅಂಥೇಳಿ ವಿಡಿಯೋ ಮಾಡ್ತೀನಿ. ತುಂಬ ಜನಕ್ಕೆ ಹೆಲ್ಪ್ ಆಗತ್ತೈತೆ ಅನ್ನೋದು ಈ ಕಾಮೆಂಟ್ ಮೂಲಕ ನನಗೆ ಅರ್ಥ ಆಯಿತು. ನಿಜವಾಗ್ಲೂ ಆ ಕಾಮೆಂಟ್ ನೋಡಿ ನಿನ್ನೆ ತುಂಬ ಖುಷಿ ಆಯ್ತು ನನಗೆ. ಅವರಿಗೆ ರಾಯರು ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅದಕ್ಕೆ ನೀವು ಕೂಡ ಶೇರ್ ಮಾಡಿದರೆ ರಾಯರ ಒಂದು ಸೇವೆ ಮಾಡಿದಷ್ಟು ಫಲ ಸಿಗ್ತೈತಿ. ಹಾಗಾಗಿ ಅದಕ್ಕೆ ನೀವು ಶೇರ್ ಮಾಡಿರಿ ಅಂತ ನಾನು ಸದಾ ಕೇಳ್ಕೊತೀನಿ. 4 ಜನಕ್ಕೆ ರಾಯರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟರೆ ಅಂದ್ರೆ ನಿಮಗೂ ಕೂಡ ರಾಯರು ಒಳ್ಳೇದು ಮಾಡ್ತಾರಂತ ಹೇಳ್ತೀನಿ. ಬರ್ರಿ ಏನು ಕಾಮೆಂಟ್ ಅದ ಅಂಥೇಳಿ ತೋರಿಸ್ತೀನಿ ಇವಾಗ. ಈ ಥರ ಕಾಮೆಂಟ್ಸ್ ನೋಡೋಕೆ ನಿಜವಾಗ್ಲೂ ತುಂಬ ಖುಷಿ ಆಕೈತಿ. ದೇವರು ಅವರಿಗೆ ತುಂಬ ಚೆನ್ನಾಗಿಡ್ಲಿ ಅಂತ ಕೇಳ್ಕೊತೀನಿ ನಾನು. ಸೊ ನಿನ್ನೆ ವಿಡಿಯೋ ನೋಡ್ಬೋದು, ಇವತ್ತಿಗೆ 1.1K ವ್ಯೂ ಹೋಗೈತಿ. ಅದರಲ್ಲಿ ತುಂಬ ಎಲ್ಲರೂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿರ್ತಿ. ಎಲ್ಲರಿಗೂ ಆಲ್ಮೋಸ್ಟ್ ಹೇಳಿರ್ತೀನಿ. ತುಂಬ ಜನ ಕಾಮೆಂಟ್ ಮಾಡ್ತೀರಿ, ನಿಜವಾಗ್ಲೂ ತುಂಬ ಖುಷಿ ಆಕೈತಿ. ಎಲ್ಲರಿಗೂ ನಾನು ಕಾಮೆಂಟ್ ನೋಡಿನಿ ಅಂತೇಳಿ ಲೈಕ್ ಕೊಡ್ತೀನಿ ಪ್ರತಿದಿನ. ಮತ್ತು ತುಂಬ ಜನ ನಮಗಿನ್ನೂ ಕಷ್ಟ ಇದೆ ಅಂತ ಕೂಡ ನನಗೆ ಶೇರ್ ಮಾಡ್ತಾರೆ. ನಿಮ್ಗೆ ಕಷ್ಟ ಏನೇ ಇರಲಿ, ನೀವು ರಾಯರ ಸೇವೆ ಮಾಡಿ, ಖಂಡಿತ ಒಳ್ಳೇದಾಗ್ತೈತಿ. ಮತ್ತು ತುಂಬ ಜನ ಇನ್ನೂ ತೊಂದರೆ ಐತಿ ಅಂಥೇಳಿ ಕಮೆಂಟ್ಸ್ ಹಾಕ್ತೀರಿ, ರಾಯರು ಇದ್ದಾರೆ ಅಂತ ಕಮೆಂಟ್ಸ್ ಹಾಕ್ತೀರಿ. ಎಲ್ರಿಗೂ ತುಂಬ ಖುಷಿ ಆಕತಿ ನೋಡಿರಿ. ಪ್ಲೀಸ್ ಮೇಕ್ ಮೋರ್ ವಿಡಿಯೋಸ್ ಆಫ್ ರಾಯರು ಮಿರಾಕಲ್ಸ್ ಲೈಕ್ ದಿಸ್ ಸಿಸ್ಟರ್ ಅಂತೇಳಿ ಕಳ್ಸ್ಯಾರ. ಅಂದ್ರೆ ಇನ್ನಷ್ಟು ನೀವು ರಾಯರ ಬಗ್ಗೆ ವಿಡಿಯೋಸ್ ಹಾಕ್ರಿ, ಮಿರಾಕಲ್ನ ರಾಯರು ಪವಾಡ ಮಾಡಿರೋ ವಿಡಿಯೋ ಹಾಕ್ರಿ, ನಮ್ಗೆ ತುಂಬ ಹೆಲ್ಪ್ ಆಕತಿ ದಯವಿಟ್ಟು ಅಂತ ಕೇಳ್ತಾರೆ. ಸೊ ಅವ್ರಿಗೋಸ್ಕರ ನಾನು ವಿಡಿಯೋ ಹಾಕ್ತೀನಿ. ಮತ್ತು ಅವರ ಹಾಕಿರೋಂಥ ಇದೊಂದು ಕಮೆಂಟ್ ನೋಡಿರಿ. ನನ್ನ ಜೀವನದಲ್ಲಿಯೂ ಕೂಡ ತುಂಬ ನೋವು ಅನುಭವಿಸುತ್ತಿದ್ದೆ ಅಕ್ಕ. ರಾಯರು ನಮ್ಮ ಮನೆಗೆ ಬಂದ ಮೇಲೆ ಎಷ್ಟೇ ನೋವು ದುಃಖ ಇದ್ದರೂ ಹೂವಿನ ರೀತಿಯಲ್ಲಿ ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀನಿ. ಅಂದರೆ ಅದು ನಮ್ಮ ರಾಯರ ಪವಾಡವೇ. ನನಗೆ ಯಾರೂ ಇಲ್ಲ, ರಾಯರೇ ಎಲ್ಲ ಅಕ್ಕ. ರಾಯರನ್ನು ನಂಬಿ ಪೂಜೆ ಮಾಡಿ ಕೆಟ್ಟವರಿಲ್ಲ. ಸ್ವಲ್ಪ ಮಿಸ್ಟೇಕ್ ಮಾಡ್ಯಾರ. ನನ್ನ ಜೀವನದಲ್ಲಿ ಉದ್ಧಾರವಾಗಿದೆ. ನನ್ನ ಎಲ್ಲ ನೋವು ಮರೆಯುತ್ತಿದ್ದೇನೆ. ತುಂಬ ಒಳ್ಳೆಯದು ನನ್ನ ಜೀವನದಲ್ಲಿ ನಡೆಯುತ್ತಿದೆ. ನನ್ನ ಒಂದು ಕೋರಿಕೆ ರಾಯರಿಗೆ ತುಂಬ ದಿನದಿಂದ ಕೇಳಿಕೊಳ್ಳುತ್ತಿದ್ದೇನೆ. ರಾಯರು ನನ್ನ ಕೈ ಬಿಡುವುದಿಲ್ಲ. ಯಾರೂ ಇಲ್ಲದೇ ಇರುವವರಿಗೆ ರಾಯರಿದ್ದಾರೆ. ರಾಯರು ನನ್ನ ಬಂಧು ಬಳಗ, ಅಪ್ಪ ಅಮ್ಮ ಸ್ನೇಹಿತ ಎಲ್ಲವೂ ನನ್ನ ರಾಯರೇ. ನನ್ನಪ್ಪ ಬದುಕಿನಲ್ಲಿ ತುಂಬ ನೋವು ಕಂಡು ಜೀವನವೇ ಬೇಡ ಎಂದುಕೊಂಡಿದ್ದ ನನಗೆ ರಾಯರು ನೆಮ್ಮದಿ ಕೊಟ್ಟು ನನ್ನನ್ನು ಕಾಪಾಡಿದ್ದಾರೆ ಅಕ್ಕ. ನನ್ನ ಉಸಿರು ಇರುವವರೆಗೂ ರಾಯರ ಪಾದ ಬಿಡುವುದಿಲ್ಲ. ಆದಷ್ಟು ಬೇಗ ನಿಮ್ಮ ದರ್ಶನ ಪಡೆಯುವ ಭಾಗ್ಯ ಕೊಟ್ಟು ಆಶೀರ್ವದಿಸಿ ನನ್ನಪ್ಪ. ಇದು ನನ್ನ ಕಾಮೆಂಟ್ ಆಗಿರಬಹುದು. ಸತ್ಯವಾಗಿಯೂ ರಾಯರು ಇದ್ದಾರೆ. ನೀವು ಮಾಡುವ ವಿಡಿಯೋಸ್ ಖಂಡಿತವಾಗಿಯೂ ನಮ್ಮಂಥ ರಾಯರ ಭಕ್ತರಿಗೆ ಸ್ಫೂರ್ತಿದಾಯಕ ಅಕ್ಕ. ಧನ್ಯವಾದಗಳು. ನಾನು ರಾಯರ ಎಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತೇನೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ರಾಯರು ಒಳ್ಳೆಯದು ಮಾಡಲಿ ಅಕ್ಕ. ನಿಮಗೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡಿರಿ.
ರಾಯರು ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕೆಂದು ರಾಯರು ಆಶೀರ್ವದಿಸಲಿ. ತುಂಬ ತುಂಬ ಧನ್ಯವಾದಗಳು. ನಿಜವಾಗ್ಲೂ ಈ ಕಾಮೆಂಟ್ ನೋಡಿ ನನಗೆ ನಿನ್ನೆ ಇಷ್ಟು ಖುಷಿ ಆಯಿತು. ನಾನು ಹೋಗಿ ರಾಯರಿಗೆ ರಾಯರ ಮುಂದೆ ಖಂಡಿತ ಹಿಂಗೆ ಎಲ್ಲ ನಿನ್ನ ನಂಬಿದ ಭಕ್ತರಿಗೆ ಎಲ್ರಿಗೂ ನಿಜವಾಗ್ಲೂ ಒಳ್ಳೇದು ಮಾಡಪ್ಪ ರಾಯರೇ. ಏನು ಬೇಕಾದರೂ ನಾನು ಸೇವೆ ಮಾಡ್ತೇನೆ, ಅದರಲ್ಲಿ ಫಲನ ಅವ್ರಿಗೆ ಕೊಡ್ರಿ ಆದಷ್ಟು. ಖಂಡಿತ ನಿಮಗೆ ಯಾರೇ ನೋವು ಐತೈತೆ ಕೈ ಮುಗಿದ್ರು ಎಲ್ರಿಗೂ ಆಶೀರ್ವಾದ ಮಾಡಿರಿ ರಾಯರೇ. ನಿಮ್ಮ ತುಂಬ ಜನ ನಂಬ್ತಿದ್ದಾರೆ. ನಾವು ವಿಡಿಯೋಸ್ ಮಾಡೋದು ಬರೀ ಅವರಿಗೆ ನೋಡಲಿ ಅಂತೇಳಿ ಮಾಡ್ತೇವೆ. ಅದನ್ನು ಸ್ಫೂರ್ತಿಯಾಗಿ ತೊಗೊಂಡು ಅವ್ರು ನಿಮ್ಮ ಸೇವೆ ಮಾಡ್ತಾರಂದ್ರೆ ಅವ್ರಿಗೆ ಎಷ್ಟು ನೀವು ಮನಸ್ಸಿನಾಗ ಹೋಗ್ತಿರಬೇಕು, ನಿಮ್ಮ ಸೇವೆ ಮಾಡ್ಬೇಕಂತ ಎಷ್ಟು ಮನಸ್ಪೂರ್ವಕ ಮಾಡ್ದಾರಲ್ಲ ಅವ್ರಿಗೆ ಖಂಡಿತ ನೀವು ಒಳ್ಳೇದು ಮಾಡಲೇಬೇಕು ರಾಯರೇ ಅಂತ ಕೇಳ್ಕೊಂಡು, ನಿಜವಾಗ್ಲೂ ಇನ್ನು ಮುಂದೆ ಇನ್ನೂ ಕಂಟಿನ್ಯೂ ಆಗಿ ತುಂಬ ವಿಡಿಯೋಸ್ ಮಾಡ್ತೀನಿ. ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋ ಆಸೆ ನಂದು ಐತಿ. ನಿಮಗೂ ಕೂಡ ದರ್ಶನ ಕೊಡಲಿ ನಂದು ಐತಿ. ಆದಷ್ಟು ಬೇಗ ರಾಯರು ನನಗೂ ದರ್ಶನ ಕೊಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಹೋದ್ನಿ ಅಂದ್ರೆ ಡೀಟೇಲಾಗಿ ಅಲ್ಲಿ ವಿಡಿಯೋ ಮಾಡ್ಕೊಂಬರ್ಬೇಕು ಅನ್ನೋದು ನನ್ನ ಜೀವನದ ದೊಡ್ಡ ಗುರಿ ಐತಿ. ಖಂಡಿತ ಆ ದಿನ ಬೇಗ ಬರಲಿ ಅಂತೇಳಿ ರಾಯರ ಹತ್ರ ಕೇಳ್ಕೊತೀನಿ. ಈ 7 ದಿನ ನೀವು ರಾಯರಿಗೆ ತಪ್ಪದೆ ಏನಪ್ಪ ಅಂದ್ರೆ ನಿಮ್ಮ ಸೇವೆನ ಮುಂದುವರಿಸ್ರಿ. ಖಂಡಿತ ರಾಯರು ಯಾರಿಗೂ ಇಲ್ಲ ನಂಗಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಈ ಒಂದು ಕಾಮೆಂಟ್ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಕಮೆಂಟ್ ಹಾಕ್ರಿ ಅಂತ ಕೇಳ್ತೀನಿ. ಇನ್ನಷ್ಟು ಜನ ನೋಡೋರಿಗೆ ಈ ಥರ ನೋಡಿ ಅಪ್ಪ ಇವ್ರಿಗೆಲ್ಲ ರಾಯರು ಒಳ್ಳೇದು ಮಾಡಿದಾರಲ್ಲ, ನನಗೂ ಕೂಡ ಮಾಡ್ಬೋದು ಏನೋ ಅಂಥೇಳಿ ಅವರು ಕೂಡ ರಾಯರ ಸೇವೆ ಮಾಡ್ತಾರೆ. ಸೊ ಹಾಗಾಗಿ ಕಾಮೆಂಟ್ ಮಾಡಿದ ಅಕ್ಕಾಗೆ ನಿಜವಾಗ್ಲೂ ತುಂಬ ತುಂಬ ಧನ್ಯವಾದಗಳು ಅಕ್ಕ. ನಿನಗೇನ ರಾಯರು ನೀ ಏನೇ ಕೇಳಿದ್ರಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಮತ್ತು ಇದನ್ನು ಕಾಮೆಂಟ್ಸ್ ಅದಕ್ಕೆ ಮಾಡಿರಿ ಅಂತೀನಿ. ಅದಕ್ಕೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನೇನು ಪವಾಡ ಆಗೈತಿ ಎಲ್ಲರೂ ಕಮೆಂಟ್ ಮಾಡಿರಿ. ಮತ್ತು ನಂಬರ್ ಕೇಳತ್ತೀರಿ, ದಯವಿಟ್ಟು ಸೋಷಿಯಲ್ ಮೀಡ್ಯಾದಾಗ ನಂಬರ್ ಕೊಡೋಕೆ ಆಗಂಗಿಲ್ಲ. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ID 2 ಮಾಡೀನಿ, ಒಂದಲ್ದ. ಅದಕ್ಕೆ ಆ ID ಕೂಡ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡ್ತೇನೆ. ಸೊ ನೋಡಿ ಅಲ್ಲಿ ಮೆಸೇಜ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ನನ್ನ ಜೋಡಿ ನೀವು ಮಾತಾಡ್ಬೋದು, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಒಂದು ಹೊಸ ID ಮಾಡೀನಿ ರಾಯರಿಗೋಸ್ಕರ, ರಾಯರ ಮಗಳು ಅಶ್ವಿನಿ ಅಂತೇಳಿ, ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ರಾಯರ ಫೋಟೋನ ಇಟ್ಟೀನಿ. ಅದನ್ನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಒಂದು ಸಲ ಚೆಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಡಿಯೋ ನೋಡಿರಿ, ಯಾರ್ಯಾರು ಕಾಮೆಂಟ್ ಮಾಡಿರಿ, ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.